ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿಗೆ ಸಂಬಂಧಪಟ್ಟಂತೆ ತುರ್ತು ಪತ್ರಿಕಾಗೋಷ್ಠಿಯನ್ನು ನೀಡಲಾಗಿದೆ. ಗಣತಿಗೆ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಬೇಕಾಗಿದೆ. ನಮ್ಮ ತಾಲೂಕಿನಲ್ಲಿ, ಇಡೀ ತಾಲೂಕಿನಲ್ಲಿ ಸುಮಾರು 38,969 ಮನೆಗಳನ್ನು ಗಣತಿ ಮಾಡಲಿಕ್ಕೆ ನಾವು ಮುಂಚೆ ಹೇಳಿದರು. ಏನು 22/9ಕ್ಕೆ ಸ್ಟಾರ್ಟ್ ಆಗಿದೆ. ನಮ್ಮ ತಾಲೂಕಿನ ಇಡೀ ರಾಜ್ಯಾದ್ಯಂತ ಸ್ಟಾರ್ಟ್ ಆಗಿದೆ. 22/9/2025ಕ್ಕೆ ಸ್ಟಾರ್ಟ್ ಆಗಿ 7ನೇ ತಾರೀಕಿಗೆ ಕೊನೆಗೊಳ್ಳಬೇಕಾಗಿತ್ತು. 7/10ಕ್ಕೆ ಕೊನೆಗೊಳ್ಳಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಾವು ಪ್ರತಿಶತ 101 ಮೋರ್ ದನ್ 100% ನಾವು ಅಚೀವ್ ಮಾಡಿದ್ದೀವಿ. ಸುಮಾರು 42,775 ಮನೆಗಳನ್ನು ನಾವು ಸಮೀಕ್ಷೆ ಮಾಡಿದ್ದೀವಿ. ಇದುವರೆಗೆ 42,775 ಮನೆಗಳನ್ನು, ಸುಮಾರು 360 ಗಣತಿದಾರರು, ಆ ಗಣತಿದಾರರನ್ನ ಸೂಪರ್ವೈಸ್ ಮಾಡಲಿಕ್ಕೆ ಸುಮಾರು 18 ಜನ ಸೂಪರ್ವೈಸರ್ಗಳು, 18 ಜನ ಸೂಪರ್ವೈಸರ್ಗಳನ್ನು ನನಗೆ ಎಲ್ಲ ಟ್ರೈನಿಂಗ್ ಕೊಡಲಿಕ್ಕೆ ಸುಮಾರು 10 ಜನ ಮಾಸ್ಟರ್ ಟ್ರೈನರ್ಸ್ಗಳು. ಈ ಎಲ್ಲ ಮಾಸ್ಟರ್ ಟ್ರೈನರ್ಸು ಎಲ್ಲ ಗಣತಿದಾರರಿಗೆ ತರಬೇತಿ ಕೊಟ್ಟು ನಾವು ಯಶಸ್ವಿಯಾಗಿ ಪೂರೈಸಿದ್ದೀವಿ. ಅದ್ರ ಜೊತೆಗೆ ನಮಗೆ ಇನ್ನೂ ಸ್ವಲ್ಪ ಮಾಡಬೇಕಾಗಿದೆ ಅಂಥೇಳಿ ನಮಗೆ ಮಾಹಿತಿ ಬಂದಿದೆ. ರೇಷನ್ ಕಾರ್ಡ್ ವೈಸು ನಾವು ಅಂದರೆ ಪಾಪ್ಯುಲೇಷನ್ ಟ್ಯಾಲಿ ಮಾಡ್ಕೋಬೇಕಾಗಿದೆ. ನಮಗೆ ಆ್ಯಕ್ಚುಲಿ ಪಾಪ್ಯುಲೇಷನ್ ಇದ್ದು 2,01,000, ಅದರಲ್ಲಿ 1,52,000 ಮಾಡಿದ್ದೀವಿ. ಈಗಾಗಲೇ 2,01,000 ಅಂಥೇಳಿ ನಮಗೆ ಡೇಟಾನ ಕೊಟ್ಟಿದ್ದಾರೆ. ಅದರಲ್ಲಿ ಇನ್ನೂ ಸ್ವಲ್ಪ ಉಳಿದಿದ್ದಾವೆ ಮಾಡೋದು. ಅವುಗಳಿಗೆ ನಾವು ಕಾರಣಗಳನ್ನು ಹುಡುಕ್ತಾ ಇದ್ದೀವಿ. ಈಗ ಆಗಿದ್ದು 1,52,000 ಜನಸಂಖ್ಯೆಗೆ ಆಗಿದೆ ಇದುವರೆಗೆ. ಇನ್ನು ನಾಳೆವರೆಗೆ ಟೈಮ್ ಇದೆ, 18ರವರೆಗೆ. ಅದರಲ್ಲಿ ನಮಗೆ ಆಗಲಾರದ್ದು ಏನು ಕೆಲವೊಂದು ಇದ್ದಾವೆ. ಅವುಗಳನ್ನು ನಾವು ಏನು ಮಾಡಿದ್ದೀವಿ ಅಂದರೆ ಲಿಸ್ಟ್ ಮಾಡಿದ್ದೀವಿ, ಬೈಫರ್ಕೇಷನ್ ಮಾಡಿದ್ದೀವಿ. ಕೆಲವೊಬ್ಬರು ಡೆತ್ ಆಗಿರ್ತಾರೆ, ಕೆಲವೊಬ್ಬರು ಮೈಗ್ರೇಟ್ ಆಗಿರ್ತಾರೆ, ಊರು ಬಿಟ್ಟು ಹೋಗಿರ್ತಾರೆ. ಆಮೇಲೆ ಕೆಲವೊಬ್ಬರು ಡೋರ್ ಲಾಕ್ ಇರ್ತದೆ, ಮನೆಗಳನ್ನ ಲಾಕ್ ಮಾಡಿರ್ತಾರೆ. ಆಮೇಲೆ ಕೆಲವೊಬ್ಬರು ನಿರಾಕರಣೆ ಮಾಡಿರ್ತಾರೆ. ಈಗ ಇದು ಕಂಪಲ್ಸರಿ ಇಲ್ಲ, ಇದು ಸಮೀಕ್ಷೆ ಕಂಪಲ್ಸರಿ ಇಲ್ಲ, ನಿರಾಕರಣೆ ಮಾಡಿರ್ತಾರೆ. ಅಂಥವ್ರನ್ನೂ ಸಹ ಪಟ್ಟಿ ಮಾಡಿ ನಾವು ಟೋಟಲ್ ಪಾಪ್ಯುಲೇಷನ್ಗೆ ಏನು ಮಾಡಬೇಕು, ಟ್ಯಾಲಿ ಮಾಡಬೇಕು. ಟೋಟಲ್ ನಮ್ಗೆ 2,01,000 ಇದೆಯಲ್ಲ, ಅದಕ್ಕೋಸ್ಕರ ಇಷ್ಟು ಎಲ್ಲ ನಾವು ಎಕ್ಸಸೈಸ್ ಮಾಡಿನೂ ಸಹ ಕೆಲವೊಬ್ರು ಯಾರಾದರೂ ಉಳ್ಕೊಂಡಿದ್ರೆ, ಗಣತಿದಾರರು ಯಾರಾದರೂ ಉಳ್ಕೊಂಡಿದ್ರೆ ನಾವು ಕಂಟ್ರೋಲ್ ರೂಮನ್ನು ತೆರೆದಿದ್ದೀವಿ ಪಟ್ಟಣ ಪಂಚಾಯತಿ ಕಚೇರಿಯಲ್ಲಿ. DCA ಮೇಲೆ ಹಾಕಿದವರು ಅಲ್ಲಿ ಒಂದು ಸುಮಾರು 2 ನಂಬರ್ಗಳಿದ್ದಾವೆ. ಆ 2 ನಂಬರ್ಗಳನ್ನ ತಮಗೆ ಶೇರ್ ಮಾಡ್ತೀನಿ. ಆ 2 ನಂಬರ್ಗಳಿಗೆ ನಮ್ಮ ತಾಲೂಕಿನಾದ್ಯಂತ ಸಾರ್ವಜನಿಕರು ಯಾರಾದರೂ ಬಿಟ್ಟು ಹೋಗಿದರೆ, ಸಮೀಕ್ಷೆ ಮಾಡೋದು ಯಾರಾದರೂ ಬಿಟ್ಟು ಹೋಗಿದ್ರೆ ಆ 2 ನಂಬರ್ಗಳಿಗೆ ತಾವು ಕರೆ ಮಾಡಿ ಅವರು ಯಾವ ಊರಿಂದ ಕಾಲ್ ಮಾಡ್ತಾ ಇದ್ದಾರೆ, ಮತ್ತು ಅವರು ಮನೆ ಯಾವ ಊರು, ಅವ್ರ ಹೆಸರೇನು, ಮತ್ತು ಅವರು ಯಾವ ಓಣಿಯಲ್ಲಿರ್ತಾರೆ, ಜೊತೆಗೆ ಅವ್ರ ಮೊಬೈಲ್ ನಂಬರನ್ನು ಅವ್ರು ಹೇಳಿದರೆ ನಮ್ಮ ಗಣತಿದಾರರು ನೇರವಾಗಿ ಅವ್ರ ಮನೆಗೆ ಬಂದು ಗಣತಿ ಮಾಡ್ತಾರೆ. ಇದು ಒಂದು. ಮತ್ತು ನಾವು ಈಗ